ಈ ಒಂದು ಪವರ್ ಸ್ಪ್ರೇಯರ್ ಮಿಷಿನ್ ಸ್ಟಾರ್ಟ್ ಸಹ ಆಗ್ತಾ ಇಲ್ಲ. ನೋಡ್ಬೋದು, ಮೆಷಿನ್ ಸ್ಟಾರ್ಟ್ ಆದ್ರೂ ಕರೆಕ್ಟ್ ಆಗಿ ರನ್ ಆಗ್ತಾ ಇಲ್ಲ. ನೀವು ನೋಡ್ಬೋದು, ಆಫ್ ಆಗ್ತಾ ಇದೆ. ಈ ರೀತಿಯಾಗಿ ಇದು ನಿಮಗೂ ಆಗಬಾರ್ದಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇಂಥ ಬಾಡಿಗೆಗೆ ಔಷಧಿ ಸ್ಪ್ರೇ ಮಾಡೋರು ಬಂದಾಗ ಈ ಒಂದು ಮಿಷನ್ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂದರೆ ಆವಾಗ ನಮ್ಮ ಟೈಮ್ ಹಾಗೆ ದುಡ್ಡು ಎರಡೂ ಸಹ ವೇಸ್ಟ್ ಆಗುತ್ತೆ. ಮೆಷಿನ್ನಲ್ಲಿ ಎರಡು ಮೇನ್ ಕಾಂಪೊನೆಂಟ್ಸ್ ಬರುತ್ತೆ. ಒಂದು ಈ ಒಂದು ಇಂಜನ್, ಹಾಗೆ ಎರಡನೇದು ಈ ಒಂದು ಪಂಪ್. ಎರಡರನ್ನು ಮಿಡಲಲ್ಲಿ ಈ ರೀತಿಯಾದ ಒಂದು ಕಪ್ಲಿಂಗ್ ಯೂಸ್ ಮಾಡಿ ಕನೆಕ್ಟ್ ಮಾಡಿರ್ತದೆ. ಸೊ ಮೊದಲನೇದಾಗಿ ಈ ಒಂದು ಇಂಜನ್ಗೆ ಯಾವ ರೀತಿಯೆಲ್ಲ ಮೇಂಟೆನೆನ್ಸ್ ಮಾಡಬೇಕಂತ ನೋಡೋಣ. ಮೊದಲನೇದಾಗಿ ನಾವು ಈ ಒಂದು ಮೆಷಿನ್ನ ಏರ್ ಫಿಲ್ಟರ್ ಹೇಗಿದೆ ಅಂತ ನೋಡೋಣ. ಸೊ ಮೆಷಿನ್ನ ಸೈಡಲ್ಲಿ ಈ ರೀತಿಯಾದ ಒಂದು ಬ್ಲ್ಯಾಕ್ ಕಲರ್ ಕವರ್ ಇರುತ್ತೆ. ಸೊ ಇದರ ಹಿಂದ್ಗಡೆ ನಮಗೆ ಈ ಒಂದು ಮೆಷಿನ್ನ ಏರ್ ಫಿಲ್ಟರ್ ಇರುತ್ತೆ. ಸೊ ಇಲ್ಲಿ ಒಂದು ಸ್ಕ್ರೂ ಇದೆ, ನಾನು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ತೆಗೆದಾದ ನಂತರ ಈ ಒಂದು ಕವರನ್ನು ನಾವು ಈ ರೀತಿಯಾಗಿ ಎತ್ತಿ ತೆಗೆದ್ರೆ ಇದು ತೆಗೆದು ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಈ ಒಂದು ಮೆಷಿನ್ನ ಏರ್ ಫಿಲ್ಟರ್ ಆಗಿರುತ್ತೆ. ಸೊ ಇದನ್ನು ಸಹ ನಾವು ಈ ರೀತಿಯಾಗಿ ತೆಗಿಬೋದು. ಸೊ ಇದರಲ್ಲಿ ಯಾವುದೇ ರೀತಿಯ ಕೊಳೆ ಇದೆಯಾ, ಧೂಳು ಅಂಟ್ಕೊಂಡಿದೆಯಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಈ ಒಂದು ಮೆಷಿನ್ನ ಕಾರ್ಬೊರೇಟರ್. ಸೊ ಈ ಒಂದು ಕವರ್ ಏನಿದೆ, ಇಲ್ಲಿ ನಿಮಗೆ 2 ಆ್ಯಲನ್ ಬೋಲ್ಟ್ಗಳು ಕಾಣಿಸ್ತಿದೆ. ಸೊ ಇದನ್ನು ಲೂಸ್ ಮಾಡಿಕೊಂಡ್ರೆ ಈ ಒಂದು ಮೆಷಿನ್ನ ಕಾರ್ಬೊರೇಟರ್ ಏನಿದೆ ಇದು ನಮಗೆ ಈಸಿಯಾಗಿ ಕಳಚಿ ಬರುತ್ತೆ. ಸೊ ಅದನ್ನು ಕಳಚೋಕ್ಕೋ ಮೊದಲು ಕೆಳಗಡೆ ಇರೋ ಈ ಒಂದು 2 ಪೆಟ್ರೋಲ್ ಲೈನ್ ಏನಿದೆ ಇದನ್ನು, ಹಾಗೆ ಮೇಲ್ಗಡೆ ಇರೋ ಈ ಒಂದು ಎಕ್ಸ್ಲೇಟರ್ ಕೇಬಲನ್ನು ಕಂಪ್ಲೀಟಾಗಿ ನಾವು ತೆಗೆದಿಟ್ಕೊಳ್ಬೇಕಾಗುತ್ತೆ. ಅದಕ್ಕೂ ಮೊದಲು ಈ ರೀತಿಯಾದ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಸಿಗುತ್ತೆ. ನಾನು ಈ ಒಂದು ಕಾರ್ಬೊರೇಟನ್ನು ಕಂಪ್ಲೀಟಾಗಿ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ 2 ಬೋಲ್ಟನ್ನು ಈ ಒಂದು ಆ್ಯಲನ್ ಕೀ ಯೂಸ್ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಒಂದು ಆ್ಯಲನ್ ಕೀ ಹಾಗೆ ಇದ್ರ ಜೊತೆಗೆ ಕೆಲವೊಂದು ಟೂಲ್ಸ್ ನಿಮ್ಮ ಮೆಷಿನ್ ಜೊತೆಗೆ ಬಂದಿರುತ್ತೆ. ಸೊ ಅದನ್ನೇ ನಾನು ಯೂಸ್ ಮಾಡಿದ್ದೀನಿ. ಈ ಒಂದು ಕಾರ್ಬೊರೇಟರಲ್ಲಿ ನಾವು ಚೆಕ್ ಮಾಡಬೇಕಾಗಿರೋದು ಈ ಒಂದು ಥ್ರಾಟಲ್ ವ್ಯಾಲ್ವ್. ಸೊ ಇದರಲ್ಲಿ ಆಯಿಲ್ ಹಾಗೂ ಕಾರ್ಬನ್ ಕೂತ್ಕೊಂಡು ಕರೆಕ್ಟಾಗಿ ಏರ್ ಫ್ಲೋ ಆಗೋದಿಲ್ಲ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಈ ಒಂದು ಪ್ರೈಮರ್ ಬಲ್ಬ್ ಅಂತ. ಸೊ ಇಲ್ಲಿ ಈ ಒಂದು 4 ಸ್ಕ್ರೂವನ್ನು ನಾವು ತೆಕ್ಕೊಂಡ್ರೆ ಈ ಒಂದು ಪ್ರೈಮರ್ ಬಲ್ಬ್ ಏನಿದೆ ಅದು ಕಳಚಿ ಬರುತ್ತೆ. ಇದರೊಳಗೆ ಕಸ ಹಾಗೂ ಧೂಳೆಲ್ಲ ಕೂತ್ಕೊಂಡಿದ್ರೆ ಕರೆಕ್ಟಾಗಿ ಕಾರ್ಬೊರೇಟರಿಗೆ ಪೆಟ್ರೋಲ್ ಸಿಗಲ್ಲ. ಈ ಒಂದು ಪ್ರೈಮರ್ ಬಲ್ಬ್ನ 4 ಸ್ಕ್ರೂವನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ನೀವು ಎತ್ತಿದರೆ ಇದು ಕಳಚಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ನಾಜಲ್ ಸಿಗುತ್ತೆ. ಸೊ ಇದರಿಂದನೇ ಪೆಟ್ರೋಲ್ ಬರುತ್ತೆ. ಸೊ ಇದನ್ನು ಸಹ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಮೇಯ್ನ್ ಪ್ಲಂಜರ್ ಆಗಿರುತ್ತೆ. ಸೊ ಇನ್ ಕೇಸ್ ಇದರಲ್ಲಿ ಯಾವುದೇ ರೀತಿಯಾದ ಡ್ಯಾಮೇಜ್ಗಳಿದ್ದರೆ ನಿಮ್ಮ ಮೆಷಿನ್ ಒಂಥರ ಜರ್ಕ್ ಕಟ್ಟಿದ ಹಾಗೆ ಅಥವಾ ದಮ್ ಕಟ್ಟಿದ ಹಾಗೆ ರನ್ ಆಗುತ್ತೆ. ಸೊ ಆವಾಗ ನೀವು ಇದನ್ನು ರಿಪ್ಲೇಸ್ ಮಾಡಿದ್ರೆ ಮೆಷಿನ್ ಕರೆಕ್ಟ್ ಆಗುತ್ತೆ. ಸೊ ಇದನ್ನು ನಾನೀಗ ನಾರ್ಮಲ್ ಆಗಿ ಪೆಟ್ರೋಲಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಈ ಒಂದು ಪೆಟ್ರೋಲ್ ಫಿಲ್ಟರ್. ಸೊ ಇದು ನಿಮ್ಮ ಮೆಷಿನ್ನ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಒಂದು ಪೈಪಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಪೆಟ್ರೋಲಲ್ಲಿ ಅಥವಾ ಪೆಟ್ರೋಲ್ ಟ್ಯಾಂಕಲ್ಲಿ ಯಾವುದೇ ರೀತಿಯ ಕಸಗಳಿದ್ದರೆ ಅದು ಮೊದಲಿಗೆ ಇಲ್ಲಿ ಫಿಲ್ಟರ್ ಆಗಿ ನಂತರ ಕಾರ್ಬೊರೇಟರ್ಗೆ ಬರುತ್ತೆ. ಸೊ ಇದರಲ್ಲಿ ತುಂಬ ರೀತಿಯ ಕಸಗಳು ಕೂತ್ಕೊಂಡ್ರೆ ಇದು ಜಾಮ್ ಆಗಿಬಿಡುತ್ತೆ. ಸೊ ಆವಾಗ ಕರೆಕ್ಟಾಗಿ ಪೆಟ್ರೋಲ್ ಅನ್ನೋದು ಫ್ಲೋ ಆಗಲ್ಲ. ಸೊ ಇದನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಈ ರೀತಿಯಾದ ಸಣ್ಣ ಸ್ಕ್ರೂ ಡ್ರೈವರನ್ನು ಈ ಒಂದು ಲಾಕಿಗೆ ಹಾಕಿ ನೀವು ಇದನ್ನು ಈ ಥರ ಎತ್ತಿದರೆ ಕಳಚಿ ಬರುತ್ತೆ. ಸೊ ಈ ರೀತಿಯಾಗಿ ನಂತರ ಈ ಒಂದು ಫಿಲ್ಟರ್ನ ನೀವು ಕ್ಲೀನಾಗಿ ಪೆಟ್ರೋಲಲ್ಲಿ ತೊಳ್ಕೊಂಡು ಈ ಒಂದು ಫಿಲ್ಟರ್ಗೆ ಅಟ್ಯಾಚ್ ಮಾಡಿದರೆ ಆವಾಗ ಫ್ಯೂಲ್ ಫಿಲ್ಟರ್ ಏನಿರುತ್ತೆ ಇದು ಕಂಪ್ಲೀಟಾಗಿ ಕ್ಲೀನಾಗಿರುತ್ತೆ. ಸೊ ಈ ಒಂದು ಟ್ಯಾಂಕ್ ಒಳಗಿರುವ ಪೆಟ್ರೋಲ್ ಫಿಲ್ಟರ್ ಹಾಗೆ ಕಾರ್ಬೊರೇಟರ್, ಏರ್ ಫಿಲ್ಟರ್ ಎಲ್ಲದನ್ನು ನಾನು ಕ್ಲೀನ್ ಮಾಡಿ ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಈ ಒಂದು ಸ್ಪಾರ್ಕ್ ಪ್ಲಗ್. ಸೊ ಈ ಒಂದು ಸ್ಪಾರ್ಕ್ ಪ್ಲಗ್ನ ಕ್ಯಾಪನ್ನು ಈ ರೀತಿಯಾಗಿ ತೆಗೆದ್ರೆ ನಿಮಗೆ ಇದ್ರ ಒಳಗಡೆ ಸ್ಪಾರ್ಕ್ ಪ್ಲಗ್ ಕಾಣಿಸುತ್ತೆ. ಸೊ ಇದನ್ನು ತೆಗಿಲಿಕ್ಕೆ ಸಹ ನಿಮ್ಮ ಮೆಷಿನ್ ಜೊತೆಗೆ ಒಂದು ಸ್ಪಾರ್ಕ್ ಪ್ಲಗ್ ಸಾಕೆಟ್ ಬಂದಿರುತ್ತೆ. ಸೊ ಅದನ್ನೇ ಯೂಸ್ ಮಾಡಿ ಈ ಒಂದು ಸ್ಪಾರ್ಕ್ ಪ್ಲಗನ್ನು ಹೊರಗೆ ತೆಗೆದ್ರೆ ಆಯಿತು. ನಿಮ್ಮ ಮಷಿನ್ನ ಜೊತೆ ಈ ರೀತಿಯಾದ ಒಂದು ಟೂಲ್ ಬಂದಿರುತ್ತೆ. ಸೊ ಇದನ್ನು ಯೂಸ್ ಮಾಡಿ ನಾವು ಸ್ಪಾರ್ಕ್ ಪ್ಲಗ್ಗನ್ನು ತೆಗಿಬೋದು. ಈ ಒಂದು ಮೆಷಿನ್ನ ಸ್ಪಾರ್ಕ್ ಪ್ಲಗ್ಗನ್ನು ನಾನು ಕಂಪ್ಲೀಟಾಗಿ ತೆಗೆದಿಟ್ಕೊಂಡಿದ್ದೀನಿ.
ನೀವು ನೋಡ್ಬೋದು ಇದರಲ್ಲಿ ತುಂಬ ಕಾರ್ಬನ್ ಕೂತ್ಕೊಂಡಿದೆ. ಸೊ ಈ ಒಂದು ಟಿಪ್ಪಲ್ಲಿ ಹಾಗೆ ಈ ಒಂದು ಎಡ್ಜಲ್ಲಿ ಎಲ್ಲ. ಸೊ ಈ ರೀತಿಯಾಗಿ ಕಾರ್ಬನ್ ಕೂತ್ಕೊಂಡ್ರೆ ಏನಾಗತ್ತಂದರೆ ಮಿಷನ್ ಕರೆಕ್ಟಾಗಿ ಸ್ಟಾರ್ಟ್ ಆಗೋದಿಲ್ಲ, ಅಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತೆ, ಇಲ್ಲ ಕಂಪ್ಲೀಟಾಗಿ ರಫ್ ಆಗಿ ರನ್ ಆಗುತ್ತೆ. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಕಾರ್ಬನನ್ನು ಸ್ಪಾರ್ಕ್ ಪ್ಲಗ್ಗಿಂದ ಕ್ಲೀನ್ ಮಾಡ್ಕೊಂಡಾಗ ನಮಗೆ ಮಿಷನ್ ಅನ್ನೋದು ಸ್ಮೂತಾಗಿ ರನ್ ಆಗುತ್ತೆ. ಈ ಒಂದು ಸ್ಪಾರ್ಕ್ ಪ್ಲಗ್ಗನ್ನು ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ಇರೋ ಎಲ್ಲ ಕಾರ್ಬನನ್ನು ಈ ರೀತಿಯಾದ ಬ್ರಷ್ ಯೂಸ್ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ನಾವು ಫಿಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಈ ಒಂದು ಇಂಜಿನ್ನ ಕ್ಲಚ್ನ ಕಂಡೀಷನ್ ಹೇಗಿದೆ ಅಂತ. ಸೊ ಅದನ್ನು ನೋಡಲಿಕ್ಕೆ ನಾವು ಈ ಒಂದು ಪಂಪ್ ಹಾಗೆ ಈ ಒಂದು ಎಂಜನ್ನ ಕಂಪ್ಲೀಟಾಗಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅಂದರೆ ಈ ಒಂದು ಕಪ್ಲಿಂಗ್ ಏನಿದೆ ಇಲ್ಲಿ ಇದನ್ನು ನಾವು ಡಿಸ್ಕನೆಕ್ಟ್ ಮಾಡಬೇಕಾಗತ್ತೆ. ನೀವು ನೋಡ್ಬೋದು 4-10 ಮಿಲಿಮೀಟರ್ನ ಬೋಲ್ಟ್ ಇರುತ್ತೆ, ಅದನ್ನು ನಾವು ತೆಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಇಂಜನ್ನ ಮೌಂಟ್ ಏನಿದೆ ಇದು ಹಾಗೆ ಆ ಕಡೆ ಒಂದಿದೆ. ಸೊ ಇದು ಸಹ 10 ಮಿಲಿಮೀಟರ್ನ ನಟ್ ಆಗಿರುತ್ತೆ. ಇದನ್ನು ಸಹ ಡಿಸ್ಕನೆಕ್ಟ್ ಮಾಡಿಕೊಂಡ್ರೆ ಆವಾಗ ಈ ಒಂದು ಪಂಪ್ ಹಾಗೆ ಇಂಜನ್ ಕಂಪ್ಲೀಟಾಗಿ ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಮಾಡೋಕ್ಕೂ ಮೊದಲು ಈ ಒಂದು ಎಕ್ಸ್ಲೇಟ್ರ್ ಕೇಬಲ್ ಹಾಗೆ ಈ ಒಂದು ಆನ್ ಆಫ್ ಸ್ವಿಚ್ನ ವಯರ್ ಏನಿರುತ್ತೆ ಇದನ್ನು ನಾವು ಡಿಸ್ಕನೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಇಂಜನನ್ನು ನಾನು ಕಂಪ್ಲೀಟಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಈ ಒಂದು ಇಂಜಿನ್ನ ಕ್ಲಚ್ ಶೂ ಆಗಿರುತ್ತೆ. ಸೊ ಮೇಲ್ಗಡೆ ಒಂದು ಹಾಗೆ ಇಲ್ಲಿ ಕೆಳಗಡೆ ಒಂದಿರುತ್ತೆ. ಸೊ ಇದು ಓವರ್ ಟೈಮ್ ರನ್ ಆಗಿ ಏನಾಗುತ್ತೆ ಕೇಳಿದರೆ ಈ ಒಂದು ಕ್ಲಚ್ ಶೂ ಅನ್ನೋದು ಕಂಪ್ಲೀಟಾಗಿ ನೈಸ್ ಆಗಿರುತ್ತೆ. ಕ್ಲಚ್ ಶೂವನ್ನು ನಾನು ಕಂಪ್ಲೀಟಾಗಿ ಸ್ಯಾಂಡ್ ಪೇಪರಿಂದ ರಫ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಇಂಜನಲ್ಲಿ ಯಾವುದೇ ರೀತಿಯ ಎಂಜನ್ ಆಯಿಲ್ ಹಾಕಲಿಕ್ಕೆ ಆಪ್ಷನ್ ಇಲ್ಲ, ಯಾಕಂದರೆ ಇದು 2 ಸ್ಟ್ರೋಕ್ ಮೆಷಿನ್ ಆಗಿರುತ್ತೆ. ಸೊ ಇನ್ ಕೇಸ್ ನಿಮ್ಮದು 4 ಸ್ಟ್ರೋಕ್ ಮೆಷಿನ್ ಆದರೆ ಇದರಲ್ಲಿ ಇಂಜನ್ ಆಯಿಲ್ ಸಹ ನೀವು ಚೆಕ್ ಮಾಡಬೇಕಾಗತ್ತೆ. ಈ ಒಂದು ಚೆಕ್ಗಳನ್ನೆಲ್ಲ ಮಾಡಿದ ನಂತರ ಈ ಒಂದು ಇಂಜನ್ನ ಸರ್ವಿಸ್ ಕಂಪ್ಲೀಟಾಗಿ ಮುಗ್ದಿರುತ್ತೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಪಂಪ್ ಸೈಡಲ್ಲಿ. ಈ ಒಂದು ಪಂಪ್ ಅಸೆಂಬ್ಲಿಯನ್ನು ನಾನು ಸ್ಟ್ಯಾಂಡಿಂದ ಕಂಪ್ಲೀಟಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾವು ನೋಡಬೇಕಾಗಿರೋದು ಒಂದು ಪಂಪ್ ಆಯಿಲ್ ಹಾಗೆ ಪಿಸ್ಟನ್ ಗ್ರೀಸ್ ಕಪ್ಪನ್ನು. ಸೊ ಮೊದಲಿಗೆ ಪಂಪ್ ಆಯಿಲನ್ನು ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು ಈ ಒಂದು ವಿಂಡೋದಲ್ಲಿ ನಿಮಗೆ ಹಳೆ ಆಯಿಲ್ ತುಂಬ ಬ್ರೌನ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಿದೆ. ಸೊ ನಾರ್ಮಲ್ ಆಗಿ ಈ ರೀತಿಯ ಮಿಷನ್ಗಳಿಗೆ ನಾವು 50ರಿಂದ 60 ಗಂಟೆಗೆ ಒಂದ್ಸಲ ಈ ಒಂದು ಪಂಪ್ ಆಯಿಲನ್ನು ಚೇಂಜ್ ಮಾಡಬೇಕಾಗತ್ತೆ. ಪಂಪ್ ಆಯಿಲ್ ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಪಿಸ್ಟನ್ಗಳಿಗೆ ಕಂಪ್ಲೀಟ್ ಲೂಬ್ರಿಕೇಶನ್ ಸಿಗತ್ತೆ. ಇನ್ ಕೇಸ್ ನಾವು ಚೇಂಜ್ ಮಾಡದೇ ಇದ್ದಲ್ಲಿ ಪಿಸ್ಟನ್ಗೆ ಲೂಬ್ರಿಕೇಶನ್ ಕಮ್ಮಿ ಆಗಿ ಅವುಗಳ ಮೇಲೆ ಸ್ಕ್ರ್ಯಾಚಸ್ ಬೀಳುತ್ತೆ. ಸೊ ಅದರಿಂದ ಇರುವಂಥ ಸೀಲ್ಸ್ಗಳೆಲ್ಲ ಡ್ಯಾಮೇಜ್ ಆಗಿ ನಮಗೆ ಎಲ್ಲ ಕಡೆ ಲೀಕೇಜ್ ಸ್ಟಾರ್ಟ್ ಆಗೋ ಚಾನ್ಸಸ್ಗಳಿರುತ್ತೆ. ಈ ಒಂದು ಪಂಪ್ ಆಯಿಲನ್ನು ನಾವು ಈ ಮೇಲ್ಗಡೆ ಇರೋ ಬೋಲ್ಟನ್ನು ಲೂಸ್ ಮಾಡಿ ಇಲ್ಲಿ ಹೊಸ ಆಯಿಲನ್ನು ಫಿಲ್ ಮಾಡಬೇಕಾಗತ್ತೆ. ಹಾಗೆ ಹಳೆ ಆಯಿಲನ್ನು ಕೆಳಗಡೆ ಇರೋ ಈ ಒಂದು ಬೋಲ್ಟಿಂದ ಡ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಯಿಲನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಟ್ರಿಕ್ ಏನಂದರೆ ಈ ಒಂದು ಫಿಲ್ ಮಾಡೋ ಬೋಲ್ಟ್ ಏನಿದೆ ಈ ಒಂದು ಕೇಸಿಂಗ್ನ ಮೇಲ್ಗಡೆ, ಸೊ ಇದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು ಕೇಸಿಂಗ್ ಕಂಪ್ಲೀಟಾಗಿ ಸೀಲ್ ಆಗಿರೋ ಕಾರಣ ನೀವು ಕೆಳಗಡೆ ಡ್ರೈನ್ ಬೋಲ್ಟನ್ನು ತೆಗೆದವಾಗ ಆಯಿಲ್ ಇದರಿಂದ ಹೊರಗೆ ಬರೋದಿಲ್ಲ. ಸೊ ಈ ರೀತಿಯಾಗಿ ಮೇಲ್ಗಡೆ ಒಂದು ಇರುವ ಬೋಲ್ಟನ್ನು ತೆಗೆದವಾಗ ಇದರೊಳಗೆ ಗಾಳಿ ಹೋಗಿ ನಿಮಗೆ ಆದಷ್ಟು ಜಾಸ್ತಿ ಆಯಿಲ್ ಕೆಳಗಡೆಯಿಂದ ಹೊರಗೆ ಬರುತ್ತೆ. ನಾನು ಹಳೆ ಆಯಿಲನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡಿಕೊಂಡು ಹೊಸ ಆಯಿಲನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಒಂದು ಗ್ರೀನ್ ಕಲರ್ ಆಯಿಲ್ ಏನಿದೆ ಅದನ್ನು ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಫಿಲ್ ಮಾಡಲಿಕ್ಕೆ ನಾನು ಈ ಒಂದು 20W40 ಗ್ರೇಡ್ ಆಯಿಲನ್ನು ತಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಈ ಒಂದು ಪಂಪ್ ಆಯಿಲ್ ಯಾವ ಗ್ರೇಡಿದು ಯೂಸ್ ಮಾಡಬೇಕಂತ ಕನ್ಫ್ಯೂಷನ್ ಇದ್ದರೆ ನೀವು ಈ ಒಂದು ಸ್ಪ್ರೇ ಮೆಷಿನ್ನ ಸರ್ವಿಸ್ ಸೆಂಟರ್ ಅಥವಾ ನೀವು ಇದನ್ನು ಎಲ್ಲಿ ಪರ್ಚೇಸ್ ಮಾಡಿದ್ರೋ ಅಲ್ಲಿ ಹೋದರೆ ಅವರು ಕರೆಕ್ಟಾದ ಗ್ರೇಡ್ ಆಯಿಲನ್ನು ಕೊಡ್ತಾರೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ಈ ಒಂದು ಪಂಪಲ್ಲಿ ಆಲ್ಮೋಸ್ಟ್ 65ರಿಂದ 70 ml ಪಂಪ್ ಆಯಿಲ್ ಹಿಡಿಯುತ್ತೆ. ನಾನು ಈ ಒಂದು ಪಂಪ್ ಹಾಗೂ ಇಂಜನನ್ನು ಕಂಪ್ಲೀಟಾಗಿ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಲಾಸ್ಟ್ ಸ್ಟೆಪ್ ಏನಂದರೆ ಈ ಒಂದು ಗ್ರೀಸ್ ಕಪ್ಪನ್ನು ಕಂಪ್ಲೀಟಾಗಿ ಗ್ರೀಸಿಂದ ಫಿಲ್ ಮಾಡೋದು. ಎರಡೂ ಕಡೆ ಸಿಗುತ್ತೆ, ಒಂದು ಈ ಕಡೆನೂ ಇರುತ್ತೆ, ಇನ್ನೊಂದು ಆ ಕಡೆ ಸಹ ಇರುತ್ತೆ. ಸೊ ಇದರೊಳಗೆ ನಾವು ಗ್ರೀಸನ್ನು ತುಂಬಿಡಬೇಕಾಗತ್ತೆ. ಯಾಕಂದರೆ ಇದು ಪಿಸ್ಟನ್ನ ಬೇರಿಂಗಿಗೆ ಡೈರೆಕ್ಟಾಗಿ ಗ್ರೀಸ್ ಸಪ್ಲೈ ಮಾಡೋ ಇನ್ಲೆಟ್ ಆಗಿರುತ್ತೆ. ಸೊ ಇದರೊಳಗೆ ನೀವು ಗ್ರೀಸನ್ನು ಹಾಕಿ ಈ ರೀತಿಯಾಗಿ ಇದನ್ನು ಟೈಟ್ ಮಾಡಿದವಾಗ ಗ್ರೀಸ್ ಅನ್ನೋದು ಇದರ ಒಳಗಡೆ ಹೋಗಿ ಬೇರಿಂಗಿಗೆ ಹೋಗುತ್ತೆ. ನೋಡ್ಬೋದು ನಾನು ಈ ಒಂದು ಗ್ರೀಸ್ ಕಪ್ಗೆ ಕಂಪ್ಲೀಟಾಗಿ ಗ್ರೀಸನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಆ ಒಂದು ಪಾಯಿಂಟ್ಗೆ ಸಹ ಗ್ರೀಸನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಅಲ್ಲಿ ಸ್ಕ್ರೂ ಮಾಡಿದರೆ ಈ ಒಂದು ಸರ್ವಿಸ್ ಕಂಪ್ಲೀಟ್ ಆಗುತ್ತೆ.
ಸೊ ಈ ರೀತಿಯಾದ ಸಿಂಪಲ್ ಮೇಂಟೆನೆನ್ಸನ್ನು ನೀವು ಮನೆಯಲ್ಲೇ ಮಾಡಿದರೆ ತುಂಬ ಹಣನೂ ಉಳಿಸ್ಬೋದು, ಹಾಗೆ ಮಿಷನನ್ನು ಕರೆಕ್ಟಾಗಿ ಟಿಪ್ ಟಾಪ್ ಕಂಡೀಷನಲ್ಲಿ ಸಹ ಇಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.